ಹಿಂದೂ ಪುರಾಣಗಳು ಕೇವಲ ಒಂದು ಜಗತ್ತಲ್ಲ, ಆದರೆ 14 ವಿಭಿನ್ನ ಪ್ರಪಂಚಗಳನ್ನು ವಿವರಿಸುತ್ತದೆ ಎಂದು ನಿಮಗೆ ತಿಳಿದಿದೆ. ದೇವರುಗಳು, ರಾಕ್ಷಸರು, ಆತ್ಮಗಳು ಮತ್ತು ಮಾನವರು ಎಲ್ಲರೂ ವಾಸ್ತವದ ವಿಭಿನ್ನ ವಿಮಾನಗಳಲ್ಲಿ ಸಹಬಾಳ್ವೆ ನಡೆಸುವ ವಿಶ್ವವನ್ನು ಕಲ್ಪಿಸಿಕೊಳ್ಳಿ. ಇವು 14 ಲೋಕಗಳು, ಜೀವನ, ಪುನರ್ಜನ್ಮ ಮತ್ತು ವಿಶ್ವದಲ್ಲಿ ನಮ್ಮ ಸ್ಥಾನದ ಬಗ್ಗೆ ನಮಗೆ ತಿಳಿದಿರುವ ಎಲ್ಲವನ್ನೂ ಸವಾಲು ಮಾಡುತ್ತದೆ. ಈ ವಿಡಿಯೋದಲ್ಲಿ ನಾವು ಈ ಪ್ರಪಂಚಗಳನ್ನು ಆಳವಾಗಿ ನೋಡೋಣ. ಇವುಗಳಲ್ಲಿ ಕೆಲವು ನಾವು ಯೋಚಿಸುವುದಕ್ಕಿಂತ ನಮಗೆ ಹತ್ತಿರವಾಗಬಹುದು ಮತ್ತು ಬಹುಶಃ ಕೆಲವು ದೂರದ ನಕ್ಷತ್ರಗಳಿಗಿಂತ ದೂರವಿರಬಹುದು. ನೋಡೋಣ. ಹಿಂದೂ ಪುರಾಣವು 14 ಲೋಕಗಳ ಒಂದು ಆಕರ್ಷಕ ಪರಿಕಲ್ಪನೆಯನ್ನು ಪರಿಚಯಿಸುತ್ತದೆ. ಇವುಗಳು ಆಧ್ಯಾತ್ಮಿಕ ಮಾತ್ರವಲ್ಲ, ಜೀವನ, ಸಾವು ಮತ್ತು ವಾಸ್ತವದ ಸ್ವರೂಪದ ಬಗ್ಗೆ ಆಳವಾದ ವಿಚಾರಗಳನ್ನು ವ್ಯಕ್ತಪಡಿಸುತ್ತವೆ. ಈ 14 ಲೋಕಗಳನ್ನು ಬ್ರಹ್ಮಾಂಡ ಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಭೂಮಿಯ ಮೇಲಿನ ಮೊದಲ 7 ಉನ್ನತ ಲೋಕಗಳನ್ನು ವ್ಯಾಹರ್ತಿ ಎಂದು ಕರೆಯಲಾಗುತ್ತದೆ ಮತ್ತು 7 ಕೆಳಗಿನ ಲೋಕಗಳನ್ನು ಪಾತಾಳ ಎಂದು ಕರೆಯಲಾಗುತ್ತದೆ. ಅವುಗಳನ್ನು ಒಂದೊಂದಾಗಿ ಇಲ್ಲಿ ನೋಡೋಣ. 1. ಸತ್ಯಲೋಕ ಅಥವಾ ಬ್ರಹ್ಮಲೋಕ. ಅತ್ಯುನ್ನತ ಮತ್ತು ಅತ್ಯಂತ ಪವಿತ್ರವಾದ ಪ್ರದೇಶ, ಸೃಷ್ಟಿಕರ್ತ ಬ್ರಹ್ಮನ ವಾಸಸ್ಥಾನ. ಜ್ಞಾನೋದಯವನ್ನು ಪಡೆಯುವವರಿಗೆ ಈ ಪ್ರಪಂಚವು ಅಂತಿಮ ತಾಣವಾಗಿ ಕಂಡುಬರುತ್ತದೆ. ಇದು ಸತ್ಯದ ಸ್ಥಳ ಮತ್ತು ಆಧ್ಯಾತ್ಮಿಕ ವಿಕಾಸದ ಪರಾಕಾಷ್ಠೆಯನ್ನು ಪ್ರತಿನಿಧಿಸುತ್ತದೆ. 2. ತಪಲೋಕಂ. ತೀವ್ರ ವೈರಾಗ್ಯ ಮತ್ತು ತಪಸ್ಸಿನ ಕ್ಷೇತ್ರ. ಇಲ್ಲಿ ಮಹಾನ್ ಋಷಿಗಳು ಮತ್ತು ತಪಸ್ವಿಗಳು ಕಠಿಣ ಧ್ಯಾನದ ಮೂಲಕ ವಿಮೋಚನೆಗಾಗಿ ಏಕಾಂತದಲ್ಲಿ ವಾಸಿಸುತ್ತಿದ್ದರು. ಇದು ಆಧ್ಯಾತ್ಮಿಕ ಶುದ್ಧೀಕರಣದ ಸ್ಥಳವಾಗಿದೆ. 3. ಜನಲೋಕಂ. ಋಷಿಗಳು ಮತ್ತು ವಿದ್ವಾಂಸರು ವಾಸಿಸುವ ಪ್ರದೇಶ. ಇವರು ಕಾಸ್ಮಿಕ್ ವಿಜ್ಞಾನಿಗಳು. ಅವರು ಕಾಸ್ಮಿಕ್ ಜ್ಞಾನದಲ್ಲಿ ಪಾರಂಗತರಾಗಿದ್ದಾರೆ ಮತ್ತು ಪ್ರಬುದ್ಧರಾಗಿದ್ದಾರೆ. ಇವು ಲೌಕಿಕ ಗೊಂದಲಗಳನ್ನು ಮೀರಿವೆ. 4. ಮಹಾರ್ಲೋಕಂ. ಮನುವಿನಂತ ಋಷಿಗಳು ಮತ್ತು ಐಹಿಕ ಬಯಕೆಗಳನ್ನು ಮೀರಿದವರ ತವರು. ಇದು ಮುಂದುವರಿದ ಯೋಗಿಗಳಿಗೆ ಮತ್ತು ಬುದ್ಧಿವಂತಿಕೆ ಮತ್ತು ನೈತಿಕ ನಡವಳಿಕೆಯ ಮೂಲಕ ಮಾನವೀಯತೆಯನ್ನು ಉನ್ನತೀಕರಿಸಲು ಬಯಸುವವರಿಗೆ ಒಂದು ಕ್ಷೇತ್ರವಾಗಿದೆ. 5. ಸ್ವರಲೋಕಂ ಅಥವಾ ಸ್ವರ್ಗಲೋಕಂ. ಇಲ್ಲಿಯೇ ಇಂದ್ರ ಮುಂತಾದ ದೇವರುಗಳು ಮತ್ತು ಸ್ವರ್ಗೀಯರು ಆಳುತ್ತಾರೆ. ಇದನ್ನು ಸ್ವರ್ಗೀಯ ಕ್ಷೇತ್ರವೆಂದು ಕರೆಯಲಾಗುತ್ತದೆ. ಇದು ಮರಣಾನಂತರ ಪುಣ್ಯಾತ್ಮರ ಗಮ್ಯಸ್ಥಾನವಾಗಿದೆ. ಆದರೆ ತಾತ್ಕಾಲಿಕವಾಗಿ ಮಾತ್ರ ಇಲ್ಲಿನ ಜೀವನ ಅಸ್ಥಿರವಾಗಿದೆ. ವಿಚಿತ್ರ ಅಲ್ಲವೇ? ನಾವು ಸ್ವರ್ಗವನ್ನು ಶಾಶ್ವತವೆಂದು ಭಾವಿಸುತ್ತೇವೆ, ಆದರೆ ಹಿಂದೂ ಧರ್ಮದಲ್ಲಿ ಸ್ವರ್ಗವು ತಾತ್ಕಾಲಿಕವಾಗಿದೆ. 6. ಪುವರ್ ಲೋಕಂ. ಭೂಮಿ ಮತ್ತು ಆಕಾಶದ ನಡುವಿನ ಪ್ರಪಂಚ. ಇದು ಆತ್ಮಗಳು ಮತ್ತು ಅಲೌಕಿಕ ಜೀವಿಗಳು ವಿಹರಿಸುವ ಸ್ಥಳವಾಗಿದೆ ಮತ್ತು ಇದು ಈಡೇರದ ಬಯಕೆಗಳೊಂದಿಗೆ ಸತ್ತವರ ಆತ್ಮಗಳು ಭೂಮಿಯ ಮೇಲೆ ಸಿಕ್ಕಿಹಾಕಿಕೊಳ್ಳುವ ಸ್ಥಳವಾಗಿದೆ. 7. ಭೂಲೋಕ ಅಥವಾ ಭೂಮಿ. ನಮ್ಮ ಸ್ವಂತ ಭೂಮಿಯಲ್ಲಿ ಮಾನವರು ಮತ್ತು ಇತರ ಜೀವಿಗಳು ವಾಸಿಸುತ್ತವೆ. ಇದು 7 ಉನ್ನತ ಪ್ರಪಂಚಗಳಲ್ಲಿ ಅತ್ಯಂತ ಕಡಿಮೆ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ಆತ್ಮವು ಭೌತಿಕ ಜಗತ್ತಿನಲ್ಲಿ ಸಿಕ್ಕಿಹಾಕಿಕೊಂಡಿದೆ. 8. ಅತಾಲ ಲೋಕಂ. ದೊಡ್ಡ ಸಂತೋಷ ಮತ್ತು ಸಂತೋಷದ ಕ್ಷೇತ್ರ. ಆದರೆ ಇದು ಆಕರ್ಷಕವಾಗಿದ್ದರೂ ಸಹ ಇಲ್ಲಿನ ಜೀವಿಗಳು ಇಂದ್ರಿಯ ಆನಂದದಲ್ಲಿ ಮುಳುಗಿವೆ ಎಂದು ಹೇಳಲಾಗುತ್ತದೆ. ಭೌತಿಕ ಆನಂದವನ್ನು ಮಾತ್ರ ಹುಡುಕುವುದು ಉನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುವುದನ್ನು ತಡೆಯುತ್ತದೆ ಎಂಬ ಎಚ್ಚರಿಕೆ ಇದು. ನೀವು ಇಲ್ಲಿಯವರೆಗೆ ಈ ಪ್ರಪಂಚಗಳನ್ನು ನೋಡಿದ್ದೀರಾ ಮತ್ತು ಅವು ಹೇಗಿವೆ ಎಂದು ಆಶ್ಚರ್ಯಪಡುತ್ತೀರಾ? ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ವಿಡಿಯೋವನ್ನು ಇಷ್ಟಪಡಿ ಮತ್ತು ಈ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. 9. ವಿಡಾಲ ಲೋಕಂ. ಜೀವಿಗಳು ವಿಪರೀತ ಆಸೆಗಳನ್ನು ಅನುಭವಿಸುವ ಸ್ಥಳ, ಆದರೆ ಯಾವುದೇ ಮಾರ್ಗವಿಲ್ಲ. ಈ ಜಗತ್ತಿನಲ್ಲಿ ಕೇವಲ ಕಾಮ ಮತ್ತು ದುರಾಶೆಯಿಂದ ನಡೆಸಲ್ಪಡುವ ಜೀವನವನ್ನು ಜೀವಿಸುವ ಪರಿಣಾಮಗಳನ್ನು ಪ್ರತಿನಿಧಿಸುವ ಭೌತಿಕ ಆಸೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. 10. ಸುಡಾಲ ಲೋಕಂ. ಈ ಸಾಮ್ರಾಜ್ಯವು ರಾಕ್ಷಸ ರಾಜ ಬಲಿಯ ನೆಲೆಯಾಗಿದೆ. ಅವರು ದೈವಿಕ ಯುದ್ಧದ ನಂತರ ಶಕ್ತಿ ಮತ್ತು ವೈಭವದ ಮೂರ್ತರೂಪವಾಗಿ ಇಲ್ಲಿಗೆ ಕಳುಹಿಸಲ್ಪಟ್ಟರು. ದೊಡ್ಡ ಶಕ್ತಿಯಿದ್ದರೂ ಅದನ್ನು ಸರಿಯಾಗಿ ಬಳಸಿಕೊಳ್ಳುವ ಬುದ್ಧಿವಂತಿಕೆಯ ಕೊರತೆಯಿರುವವರಿಗೆ ಇದು ಸ್ಥಳವಾಗಿದೆ. 11. ತಾಲತಾಳ ಲೋಕಂ. ಮಾಯಾ ಎಂಬ ರಾಕ್ಷಸ ಆಳಿದ ಕತ್ತಲೆಯಾದ ಸ್ಥಳ. ಇದು ಆಳವಾದ ಅಜ್ಞಾನವನ್ನು ಸೂಚಿಸುತ್ತದೆ. ವ್ಯಕ್ತಿಗಳು ತಮ್ಮ ಸ್ವಂತ ಭ್ರಮೆಗಳಿಂದ ಬಂಧಿತರಾಗಿದ್ದರೆ ಬ್ರಹ್ಮಾಂಡದ ಸತ್ಯವನ್ನು ನೋಡಲಾಗುವುದಿಲ್ಲ. 12. ರಸತಾಳ ಲೋಕ. ಹಾವುಗಳು, ರಾಕ್ಷಸರು ಮುಂತಾದ ಶಕ್ತಿಶಾಲಿ ಜೀವಿಗಳೊಂದಿಗೆ ಸಂಬಂಧ ಹೊಂದಿರುವ ದುಷ್ಟ ಜೀವಿಗಳು ವಾಸಿಸುವ ಸಾಮ್ರಾಜ್ಯ. ಭಯ ಮತ್ತು ದುಷ್ಟತನದ ಮೂಲಕ ಆತ್ಮಗಳನ್ನು ಭೌತಿಕ ಜಗತ್ತಿಗೆ ಬಂಧಿಸುವ ನಕಾರಾತ್ಮಕ ಶಕ್ತಿಗಳನ್ನು ಈ ಕ್ಷೇತ್ರವು ಪ್ರತಿನಿಧಿಸುತ್ತದೆ. 13. ಭೂಗತ ಜಗತ್ತು. ಹಾವುಗಳು ಮತ್ತು ಕಪ್ಪು ಮನುಷ್ಯರಿಂದ ತುಂಬಿದ ಅತ್ಯಂತ ತಗ್ಗು ಪ್ರದೇಶ. ಇದನ್ನು ಸಾಮಾನ್ಯವಾಗಿ ನರಕ ಎಂದು ಚಿತ್ರಿಸಲಾಗಿದೆ, ಆದರೆ ಕೆಲವು ಧರ್ಮಗ್ರಂಥಗಳು ಇಲ್ಲಿರುವ ಜೀವಿಗಳು ಅಪಾರ ಶಕ್ತಿಯನ್ನು ಹೊಂದಿವೆ ಎಂದು ಸೂಚಿಸುತ್ತವೆ. ಇಲ್ಲಿ ಅತ್ಯಂತ ಕಡಿಮೆ ಕ್ಷೇತ್ರದಲ್ಲಿ ನಾವು ಮಹಾನ್ ಗುಪ್ತ ಶಕ್ತಿಗಳನ್ನು ಕಂಡುಹಿಡಿಯಬಹುದೇ?
14 ಅದು ಜಗತ್ತು. ದುಃಖದ ಆಳವಾದ ಕತ್ತಲೆಯಾದ ಕ್ಷೇತ್ರವು ಆತ್ಮಗಳ ಕೆಳಮಟ್ಟದ ಮಟ್ಟವನ್ನು ತಲುಪಿದವರಿಗೆ ಸ್ಥಳವೆಂದು ಭಾವಿಸಲಾಗಿದೆ. ಇದು ದೈವಿಕತೆಯಿಂದ ಪ್ರತ್ಯೇಕತೆಯ ಅಂತಿಮ ಹಂತವಾಗಿದೆ. ಇದು ಆಧ್ಯಾತ್ಮಿಕ ಕಪ್ಪು ಕುಳಿ. ನಾವು ಎಲ್ಲಾ 14 ಲೋಕಗಳನ್ನು ನೋಡಿದ್ದೇವೆ. ಪ್ರತಿಯೊಂದು ವಿಭಿನ್ನ ಮಟ್ಟದ ಆಧ್ಯಾತ್ಮಿಕ ಬೆಳವಣಿಗೆ, ಕರ್ಮದ ಪರಿಣಾಮಗಳು ಮತ್ತು ಆಧ್ಯಾತ್ಮಿಕ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಬ್ರಹ್ಮದ ಅತ್ಯುನ್ನತ ಪ್ರದೇಶಗಳಿಂದ ಭೂಗತ ಪ್ರಪಂಚದ ಆಳದವರೆಗೆ ಈ ಪ್ರಪಂಚಗಳು ನಮ್ಮ ಜೀವನ ಮತ್ತು ಮರಣಾನಂತರದ ಜೀವನದ ಗ್ರಹಿಕೆಗೆ ಸವಾಲು ಹಾಕುತ್ತವೆ. ಆದರೆ ಇಲ್ಲಿ ಪ್ರಶ್ನೆ ಎಂದರೆ, ಈ ಭಾಗಗಳು ನಿಜವಾಗಿಯೂ ಅಸ್ತಿತ್ವದಲ್ಲಿವೆಯೇ ಅಥವಾ ಅವು ರೂಪಕವಾಗಿದೆಯೇ? 14 ಪ್ರಪಂಚಗಳು ನಾವೆಲ್ಲರೂ ಎದುರಿಸುತ್ತಿರುವ ಆಧ್ಯಾತ್ಮಿಕ ಆಲೋಚನೆಗಳ ಸಾಂಕೇತಿಕವಾಗಿರಬಹುದೇ? ಮತ್ತು ನೀವು ಅಂತಹ ಪೌರಾಣಿಕ ವಿಷಯವನ್ನು ನೋಡಲು ಬಯಸಿದರೆ ನಮ್ಮ ಚಾನೆಲ್ ಇಂಡಿಯನ್ ಮೈಥಾಲಜಿ ಅಂಡ್ ಹಿಸ್ಟರಿಯಾಗೆ ಚಂದಾದಾರರಾಗಿ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್. ಅಲ್ಲಿಯವರೆಗೆ ನೆನಪಿಡಿ, ಬ್ರಹ್ಮಾಂಡವು ನಾವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಹೆಚ್ಚು ದೊಡ್ಡದಾಗಿದೆ ಮತ್ತು ಹೆಚ್ಚು ನಿಗೂಢವಾಗಿದೆ.